ಗುಂಡಜ್ಜಿ ಯಾವಾಗ ಬಂದ್ರಂಗಮ್ಮ? ನಾನು ಹತ್ತಾಗ ತಿರ್ಕೊಂಡು ಕೂಕೊಂಡಿದ್ದೆ, ಬಾ ಕೂಕ. ಅಲ್ಲ ಗುಂಡಜ್ಜಿ, ಆ ಲಕ್ಷ್ಮಕ್ಕೈಗೆ 15 ದಿವ್ಸಕ್ಕಿಂತ ಶನಕ್ಕಿಲ್ಲ, ಹೋಗಿ ಮಾತಾಡ್ಸೋದಲ್ವೇ? ನೀನೊಬ್ಳು ಕಣೆ ಮತಿ ಇಲ್ದಾಳು. ಅವಳನ್ನ ಮಾತಾಡ್ಸ್ಕೊಂಡು ಬೇರೆ ಕೂಕಂತೀನಿರು. ಅವಳು ಹಿಂಗೇ ಇರಲ್ಲ, 15 ದಿವಸ ಮಾತಾಡಿಸ್ತಾಳೆ, 15 ದಿವಸ ಮುಂಚ್ಕೊಂತಾಳೆ, ಇದ್ದಕ್ಕಿದ್ದಂಗೆ ಮುನ್ಸ್ಕೊಂತಾಳೆ. ನಾವೇನು ಮಾಡೋಣ? ಮ್ಯಾಲೆ ಬಿದ್ದು ಮಾತಾಡ್ಸೋಕೆ ಹೋಗಕ್ಕಾಗ್ತೈತೇನು? ನಾನೇನೋ ಹೇಳಿನಮ್ಮ ಹೋಗಿ ಮಾತಾಡ್ಸ್ಕೊಬಾ ಅಂತಂದು, ಚೆನ್ನಾಗಿಲ್ಲ ಅಂತಂದು. ನಾನು ಹೋಗಿದ್ದೆ, ಮನಿಕೆ ಬಿಟ್ಟೈತಿ, ಸರಿಯಾಗಿ ಹೊಟ್ಟಿಗೆ ಕೂಳ್ ತಿಮ್ಮಲ್ಲ, ಏನಿಲ್ಲ, ಹೋಗಂಗೆ ಮಾತಾಡಿಸ್ತೇನಂತ ಹೇಳ್ದೆ. ನಾನೇನು ಮಾಡಲಿ, ಹೋಗು. ಅಲ್ವೇ, ಅವಳೇನು ಹೊಟ್ಟಿಗೆ ತಿನ್ಬೇಡ ಅಂತ ನಾನು ಹೇಳಿದ್ನೆ, ಮಾಡ್ಕೊಂಡು ತಿಮ್ಮಕ್ಕೆ ಅಂದ್ರೆ ಹೋಗ. ಯಾವಾಗಲೂ ಏನು ಗೊತ್ತೇ, ನಮ್ಮ ಶನಕ್ಕಿರ್ತಾಳೆ, ಹಂಗೆ ಶನಕ್ಕಿರಲ್ಲ, ಇದ್ದಕ್ಕಿದ್ದಂಗೆ ಮುನ್ಸ್ಕೊಂತಾಳೆ ಕಣೆ. ಅದಕ್ಕೆ ನನಗೊಂದೊಂದ್ಸಲಿ ಸಿಟ್ಟೆ ಬದೈತಿ, ಹಂಗನ ಮಾಡ್ಕೊಂಡು ಸಾಯಿ ಅಂತಂದು. ನಾನಂತ ಅಯ್ಯೋ ಪಾಪ ಅಂತೀನಿ, ನನ್ಗೆ ಯಾರು ಅಯ್ಯೋ ಪಾಪ ಅಂಬರಿಲ್ಲ, ಹೋಗತ್ತೆ. ನೋಡಿ ಗುಂಡಜ್ಜಿ, ಒಂದ್ಸಲಿ ಹೋಗಿ ಮಾತಾಡ್ಸಿ ಏನಾಯ್ತು ಅಂತ ಕೇಳು. ಹೋಗಮಣಿ, ನಾನು ಕೇಳಾಳು ಅಲ್ಲ, ಮಾತಾಡ್ಸೋಳು ಅಲ್ಲ. ಸರಿ ಗುಂಡಜ್ಜಿ, ನಿನ್ನಿಷ್ಟ, ಹೆಂಗನ ಮಾಡ್ಕೆ, ನಾನು ಹೇಳೋದು ಹೇಳ್ದೆ. ನಮ್ಮ ಜೊತೆ ಚೆನ್ನಾಗಿ ಮಾತಾಡ್ಕೊಂಡು ಉಣ್ಕೊಂಡು ತಿನ್ಕೊಂಡು ಇರೋದ್ರೆ, ಏನೋ ಕೆಲಸ ಮಾಡ್ಕೊಂಡು ಓಡಾಡ್ಕೊಂಡಿದ್ರೆ ಏನೋ ಒಂದು ಸಹಾಯ ಮಾಡ್ಬೋದು. ಏನೂ ಇಲ್ಲ, 2 ದಿನ ಚೆನ್ನಾಗಿರೋದು 2 ದಿನ ಮುಂಚ್ಕೊಂಬಂದು ಮಾಡಿದರೆ ಯಾರು ತಾನೇ ಸಹಾಯ ಮಾಡ್ತಾರೆ ಅಂತರ್ಗೆ. ಗುಂಡಜ್ಜಿ ಏನ ಮನೆ? ಗುಂಡಜ್ಜಿಗೆ ಏನು ಸಾಲದು? ಯಾಕೆ ಅಳ್ತಿದ್ಯಾ? ಗುಂಡಜ್ಜಿ 15 ದಿವಸಕ್ಕಿಂತ ಚೆನ್ನಾಗಿಲ್ಲ, ಜ್ವರ, ವಾಂತಿ, ಬೇದಿ ತಡ್ಕೊಂಬಕ್ಕಾಗಲ್ಲ. ಎಳ್ಳಿರಾದ್ರೂ ಕೇಳಿಸ್ಕೊಡಜ್ಜಿ, ಆ ಹುಡುಗಂತಾಗೆ ನಾನು ಸತ್ತೋಗ್ತೀನಿ. ಸರಿ ಆಯ್ತು, ಅವಳು ಕೇಳಿಸ್ಕೊಂಬತ್ತೀನಿ, ಹೋಗಿ ಮನೆಗೆ. ಅಮ್ಮಣಿ, ಲಕ್ಷ್ಮಕ್ಕ ಎದ್ದಾಳೆ, ಊಟ ತಂದಿದ್ದೀನಿ, ತಿನ್ನು, ಎಳ್ನೀರು ಕುಡಿತಕ. ಆಮೇಲೆ ತಿಂತೀನಿ. ಇಲ್ಲಿ ಗುಂಡಜ್ಜಿ ಅವಳಗ್ ಬಿಡೆ, ಏನಾತಂತ ಹೇಳು. ಅಮ್ಮ 15 ದಿವಸದಿಂದ ವಾಂತಿ ಅಂದ್ರೆ ವಾಂತಿ, ಬೇದಿ, ದಿನಕ್ಕೆ 4-5 ಸಲ ಬೇದಿಗೆ ಹೋಗ್ತಿದ್ದೆ. ಜ್ವರ ಅಂದ್ರೆ ಜ್ವರ, ತಡ್ಕೊಂಬಕ್ಕ ಆಗ್ತಿರ್ಲಿಲ್ಲಮ್ಮ, ಇರ್ತೀನೋ ಸತ್ತೋಗ್ತೀನೋ ಅನ್ನಿಸ್ಬಿಟ್ಟೈತೆ ನನ್ಗಂತನು. ಅಂತದು ಏನೇ ತಿಂದಿದ್ದೆ ನೀನು? ನಿನ್ನ ಸೊಸೆ ಬಂದಿದ್ಲ ನಮ್ಮ ತಾಯಿ ಊರಿಗೆ, ಅವಳು ನನಗೆ ಹಿಂಗೆ ಆಗ್ತೈತೆ ಅಂದರೆ ಅದು ಯಾವುದೋ ಮಾತ್ರೆ ತಂದು ಕೊಟ್ಲಮ್ಮ, ಮೈಕೈ ನೋವಿಂದು, ಮತ್ತೀಗ ಜ್ವರ ಕಡಿಮೆ ಆಗ್ತೈತೆ ಅಂತಂದು ಯಾವ ಮಾತ್ರೆ ತಂದು ಕೊಟ್ಲು. ನುಂಗ್ದೆ, ಅವ ತಿಂದ ವಾಂತಿ ಬೇದಿ, ಅಪ್ಪ ದೇವ್ರೆ, ಆ ಮಾತ್ರೆ ನುಂಗ್ದಾಗಿಂದನೇ ಹಂಗಾಗಿದ್ದು ನನಗೆ. ಅಲ್ವೇ ಮಣ್ಣಿ, ನಾನು ಸೊಸೆ ಎಂತೆಂಥ ಮಾತ್ರೆ ತಂದು ಕೊಟ್ಟೇಳಿ, ಕಾಲು ನೋವಿಗೆ ಅಂತಂದು, ಆಮೇಲೆ ಮೈಕೈ ನೋವಿಗೆ, ಜ್ವರಕ್ಕೆ, ನೆಗಡಿಗೆ ಎಂತೆಂಥ ಮಾತ್ರೆ ತಂದು ಕೊಟ್ಟೇಳೆ. ನಮಗೇನು ಆಗಿಲ್ಲ, ನಿನಗೆ ನುಂಗ್ತಿದ್ದಂಗೆ ಹಿಂಗಾಗ್ಬಿಡ್ತಾ? ನಾವು ಬರೀ ಹೊಟ್ಟೆಗೆಲ್ಲ ನುಂಗಿದ್ದೀವಲ್ಲೇ. ಅವತ್ತು ಹೇಳ್ಬೇಕಂದ್ರೆ ಕೋಳಿ ಸಾರು, ಮುಂಚೆ ನುಂಗಿ ಕೋಳಿ ಸಾರು ಉಂಡಿದ್ದೀವಿ, ನಮಗೇನು ಆಗಿಲ್ಲ. ನೋಡಿದ್ರೆ ನಿನಗೆ ವಾಂತಿ ಬೇದಿ ಆಗೈತೆ ಅಂತೆಲ್ಲ. ಅದೇನೋ ಗುಂಡಜ್ಜಿ, ನನಗೆ ಹಂಗಾಗ್ಬಿಡ್ತಮ್ಮ, ನನಗೆ ಆ ಮಾತ್ರೆ ನುಂಗಿದ್ಮೇಲೆ ಹಂಗಾಗಿದ್ದು. ಸರಿ ಆಯಿತು, ತಿಂದ ಮನೆಗೆ. ಇಂಥವ್ರಿಗೆ ಏನು ಮಾಡೋಕ್ಕಿಂತ ಸುಮ್ಮನಿರೋದು ವಾಸಿ. ಅವಳಿಗೆ ಫೋನ್ ಮಾಡಿ ಸರಿಯಾಗಿ ಉಗಿತೀನಿ ನಿಮ್ಮ ಅಕ್ಕಿ, ಇವಳಿಗೆ ಯಾಕೆ ತಂದು ಕೊಡಬೇಕಿತ್ತು? ಯಪ್ಪ ಸುಸ್ತಾಗ್ತೈತಪ್ಪ. ಯಪ್ಪ ಈಗಿನ ಕಾಲದಾಗೆ ಸಾಯ್ತಾ ಬಿದ್ದಿದ್ರು ಯಾರಿಗೂ ಏನು ಮಾಡಬಾರ್ದು ಅನ್ನಿಸ್ತೈತಿ. ಯಾಕಜ್ಜಿ, ಯಾರನ್ನ ಅನ್ಬೇಕಂಬತ್ತೀಯಾ? ಇನ್ಯಾರನ್ನ? ನಿಮ್ಮ ಅಮ್ಮಯ್ಯನ. ಗುಂಡಜ್ಜಿ ಹೋಗಿದ್ದೆ ಈ ಕಡೆ ಅಮ್ಮನಿ, ಅಂತರ್ಗೆ ಏನಾರ ಮಾಡೋದಕ್ಕಿಂತ ದಾರಿಗೆ ಹೋಗ ದಾಸಪ್ಪಂಗೆ ಮಾಡಿದ್ರೆ ಎಷ್ಟೋ ವಾಸಿ. ಯಾಕೆ ಗುಂಡಜ್ಜಿ, ಏನಾಯ್ತು? ಯಾಕ ನೋಡದೆ ನಮ್ಮ ಅಮ್ಮನ ಬೈಕಂಡಿದ್ ನಮ್ಮ ಅಜ್ಜಿ. ಅಲ್ವೇ ಅಮ್ಮನಿ, ಲೆಕ್ಕ ಹಾಕಿ ಅವಳು ಶನಕ್ಕಿಲ್ಲ ಅಂತಿದ್ಲಂತೆ. ನಮ್ಮ ಹುಡುಗಿ ಬಂದಿದ್ಲಲ್ಲ, ಯಾತ ನೆಗಡಿ ಜ್ವರ ಅಂತ ಯಾತೇತೋ ಅಂತಿದ್ಲಂತೆ. ನಮಗೆ ಕೊಡೋ ಮಾತ್ರೆನ ಕೊಟ್ಟೆವಳಿ. ಕೊಟ್ರೆ ಏನಂತಾಳೆ ನಾನು ಹೋದಾಗ, ಅವಳು ತಂದು ಕೊಟ್ಟಿರೋ ಮಾತ್ರೆ ನುಂಗೆ ನನ್ಗೆ ಹಿಂಗಾಗಿದ್ದು, ಅವ ತಿಂದ ವಾಂತಿ ಬೇದಿ ಆಗ್ತೈತೆ ಅಂತಾಳಲ್ಲ ಲಕ್ಷ್ಮಕ್ಕ. ಇದು ಸರಿನೇ, ನಾನು ಯಾಕಾದ್ರೂ ಓದ್ ಅನ್ನಿಸ್ಬಿಡ್ತತ್ತ. ನೋಡ್ದೆ ಲಕ್ಷ್ಮತ್ತಿಗೆ ಹೆಂಗೈತಿ? ಅವತ್ತ ಅಮ್ಮಯ್ಯ ಯಾವ ಮಾತ್ರೆ ಕೊಟ್ಟಿಲ್ಲ ಕಣಜ್ಜೆ, ಡೋಲಾ 650 ಮಾತ್ರ, ಮತ್ತೀಗ ಅದ್ಯಾವ್ದ ನೈಸಿಪ್ ಕೋಲ್ಡ್ ಅಂಡ್ ಫ್ಲೋ ಆ ಮಾತ್ರ ಕೊಟ್ಟೈತಿ, ಒಂದು ಬಿ ಕಾಂಪ್ಲೆಕ್ಸ್ ಮಾತ್ರ ಕೊಟ್ಟೈತಿ ಅಷ್ಟೇ. ಅವನ್ನ ನಾವು ಯೋಚಿಸಂಗಿಲ್ಲ. ನೋಡ್ದೆ ಆ ಮಾತ್ರ ನುಂಗಿದ್ಮೇಲೆ ಹಂಗಾಯೈತಿ ಅಂದಿರದ. ನಾನು ಏನು ಅನ್ಕೊಂಡಿದ್ದೆ ಗುಂಡಕ್ಕಯ್ಯ, ನೋಡ್ದೆ ಈಗಿನ ಕಾಲದಾಗೆ ಯಾರು ಒಳ್ಳೇದು ಮಾಡಬಾರ್ದು ನಮ್ಮ ತಾಯಿ, ಸಾಯ್ತವ್ರೆ ಅಂದ್ರೂ ಮಾಡಬಾರ್ದು. ನಾವು ಬೇಕಾದ್ರೆ
ಯಾವ ಏನನ್ನ ನಿನ್ನ ಸೊಸೆ ಅಣ್ಣ ಗಿಣ್ಣ ಏನನ್ನ ಕೊಟ್ಟಿದ್ರೆ ಇಲ್ಲ ಯಾತನ ಕೊಟ್ಟಿದ್ರೆ ಅವಳು ಕೊಟ್ಟಿದ್ಕೆ ಹಿಂಗಾತು ಅಂತಿಲ್ವೇ ಮಾತ್ರಕ್ಕೆ ನಾನು ಯಾತನ ಇಕ್ಕಿ ಕೊಡಕತ್ತೈತಿ ಸೀಮೆಗಿಲ್ದಳಮ್ಮ ಬಿಡಾಮಣ್ಣಿ ಅಲ್ವೇ ನಾನು ಸೊಸೆ ಕೊಡ್ತಿದ್ದಂಗೆ ಹೆಂಗಾಗ್ಬಿಡುತ್ತೆ ಹಾಲು ಹಾಕ್ಲಿಲ್ಲದು ಟೀ ಪುಡಿನ ಕಾಸ್ಕೊಂಡು ಕುಡಿತಾಳೆ ಅದ್ರಾಗೆ ಏನು ಬರೀ ಉಪ್ಪು ಮೆಣಸಿನ್ಕಾಯಿ ಗೊಜ್ಜು ಒಂದು ತರಕಾರಿ ತಗೊಂಬಲ್ಲ ಏನೂ ಇಲ್ಲ ತಿಂಗ್ಳಾನ್ಗಟ್ಲೆ ಬರೀ ಉಪ್ಪು ಮೆಣಸಿನ್ಕಾಯಿ ಗೊಜ್ಜಾತು ಅವಳಾತು ಅಲಸಂದೆ ಕಾಳಾತು ಹುಳ್ಳಿ ಕಾಳಾತು ಬರೀ ಇದನ್ನ ತಿಂದರೆ ಹೊಟ್ಟೆ ಉರಿ ಎತ್ಕೊಂಬದೆ ಬೇದಿ ಆಗದೆ ಇನ್ನೇನಾಗ್ತೈತಿ ಹೋಗತ್ತೆ ನೀರು ಅವಳಿಗೆ ನಮ್ಮಳಿಗೆ ಫೋನ್ ಮಾಡಿ ಸರಿಯಾಗಿ ಹೋಗಿತೀನಿ ನೀರು ಬೈಯಜ್ಜಿ ಬೈ ಈಗಿನ ಕಾಲದಾಗೆ ಯಾರಿಗೂ ಅಯ್ಯೋ ಪಾಪ ಅನ್ಬಾರ್ದು. ಹಲೋ ಏನೇ ಮಾಡಿ ಏನೇ ಮಾಡ್ತಿದ್ಯಾ? ಯಾಕತೆ ಬಟ್ಟೆ ಒಗಿತಿದ್ದೆ. ಈಗಳೇ ನಿನ್ನ ಏನಂತ ತಕೊಂಡು ಕುಟ್ಬೇಕು ಅಮ್ಮಂಗೆ ಸಿಟ್ಟು ಬರ್ತೈತಿ ಕಣೆ ನನಗೆ. ಯಾಕತೆ ನಾನೇನ್ ಮಾಡ್ದೆ? ಬೆಳಕಳ್ ಮಾಡ್ದೆ ಆ ಲಕ್ಷ್ಮಕ್ಕಂಗೆ ನಿನ್ ಮಾತ್ರ ಯಾಕೆ ಕೊಡಕ್ ಹೋಗಿದ್ದೆ? ಬಂದಾಗ ಒಂದ್ ಮಾತು ಹೇಳ್ದೆ ನನಗೆ. ಯಾಕೆ ಹುಷಾರಿಲ್ಲ ಅಂತಿತ್ತು ನಂತ ಮಾತ್ರ ಇತ್ತಲ್ಲ ಕೊಟ್ನಮ್ಮ. ಯಾಕೆ ಏನತ್ ಇವಾಗ? ನಾನಂತೂ 15 ದಿವಸಕ್ಕಿಂತ ತಿರುಗು ನೋಡಿರ್ಲಿಲ್ಲ ಬಿಡು. ರಂಗಮ್ಮ ಬಂದು ಹೇಳಿಳು ತಲೆ ಕೆಡ್ಸ್ಕೊಂಡಿಲ್ಲ. ಆಮೇಲೆ ಅವಳೇ ಮಾತಾಡ್ಸಿ ಎಳ್ನೀರು ತಂದು ಕೊಡ್ರಿ ವಾಂತಿ ಭೇದಿ ಆಗ್ತೈತೆ ಅಂತಂದ್ಲು. ಯಾಸಡ್ಕೆ ಅಂತಂದು ಊಟ ಕೊಟ್ಟು ಎಳ್ನೀರು ಕೊಡೋಣ ಅಂತ ಹೋದ್ರೆ ನೀನು ಸೊಸೆ ತಂದು ಕೊಟ್ಟಿದ್ದು ಮಾತ್ರ ನನ್ಗೆ ಹಿಂಗಾಯ್ತು ವಾಂತಿ ಭೇದಿ ಆಗೈತೆ 15 ದಿವಸಕ್ಕಿಂತ ಅವಳು ಮಾತ್ರ ಕೊಟ್ಟಿರೋ ನುಂಗಿನೇ ನನ್ಗೆ ಹಿಂಗಾಗಿದ್ದು ಅಂತಾಳಲ್ಲ. ನಿನ್ಗೆ ನನ್ನ ಬುದ್ಧಿ ಐತಿ ಹೋಗಿ ಅವಳಿಗೆ ಕೊಡಕ್ ಹೋಗೋದು ನೀನು. ಅಪ್ಪ ದೇವ್ರೆ ನೋಡತಿ ನಾನೇನು ಅಯ್ಯೋ ಪಾಪ ಅಂತಂದು ಹುಷಾರಾಗ್ಲಿ ಅಂತ ಮಾತ್ರ ಕೊಟ್ಟಿ ನೋಡಿ ನಿಂತಾಕು ಅದನ್ನೇ ಒರ್ಸೋದು. ನಾನು ಇನ್ನೊಂದ್ಸಲ ಯಾತು ಕೊಡಲ್ಲ ತಾಯಿ ಒಂದು ಹೂವಳ್ಳು ಕೊಡಲ್ಲ. ನಾನಂತೂ ನಾವು ಮಂತಕ್ಕೂ ಹೋಗಲ್ಲ. ಯಮ ನಿನ್ಗಿನ್ನು ಬುದ್ಧಿ ಬರ್ಬೇಕಾದ್ರೆ ಶಾನೆ ದಿವಸ ಆಗ್ಬೇಕು. ಏನನ ಆದ್ರೂ ನಿಂಗೆ ತಲೆ ಮೇಲೆ ಒತ್ಕೊಂಬದ್ ನೀನು. ಇನ್ನೊಂದ್ಸಲಿ ಏನಾನ ಅವಳಿಗೆ ಏನೋ ಕೊಟ್ಟಿದ್ದು ಏನೋ ನನಗೆ ಗೊತ್ತಾಗ್ಬೇಕಲ್ಲ. ಏನಲ್ಲ ಅಮ್ಮಯ್ಯ ಬಿಡತೆ ನಾನಿನ್ನ ಏನು ಕೊಡಕ್ಕಾಗಲ್ಲ ಏನು ಮಾಡಕ್ಕಾಗಲ್ಲ. ಯಾರಿಗೂ ಕಷ್ಟ ಅಂದ್ರೆ ಏನು ಕೊಡಲ್ಲ ನಮ್ಮ ತಾಯಿ. ಯಪ್ಪ ಸಾಕು ಸುಮ್ಮನೆ ಒಳ್ಳೇದ್ ಮಾಡಕ್ ಹೋದ್ರೆ ಹಿಂಗೆ. ಸರಿ ಆಯ್ತು ಇಕ್ಕು ಫೋನು ಅದೇನು ನೋಡ್ಕೆ. ಅಲ್ಲ ಲೆಕ್ಕ ಹಾಕ್ರ ಈಗಿನ ಕಾಲದಾಗೆ ಯಾರಿಗೂ ಏನು ಮಾಡಬಾರ್ದಮ್ಮ. ನಾವು ಶನಕ್ಕಿಲ್ದಲ್ಲ ಬಿದ್ದಾಳೆ ಅಂತಂದು ಪಾಪ ನನ್ನ ಸೊಸೆ